ಯಾಕೆ ಇಷ್ಟು ಲೇಟು? ಮನೇಲಿ ಒಂದ್ ರಾಶಿ ಕೆಲ್ಸ ಬಿದ್ದಿದೆ. ನಿಮ್ಮಪ್ಪ ನೋಡಿದ್ರೆ ಒಂದ್ ಕೆಲ್ಸ ಮಾಡಲ್ಲ ಅಂತಾರೆ. ಒಂದ್ ಹೆಣ್ಮಗಳಾಗಿ ಕೆಲ್ಸ. ಅಂಜು, ನಾ ಮಾತಾಡ್ತಾನೆ ಇದೀನಿ, ನೀನ್ ಹಾಗೆ ರೂಮಿಗೆ ಸೇರ್ಕೋತಿದೀಯಲ್ಲೇ. ಅಂಜು, ಡೈರೆಕ್ಟ್ ಆಗಿ ಹೇಳ್ದೆ. ನಾನು ಇಷ್ಟಪಟ್ಟಿದ್ದನ್ನ ಗಿಫ್ಟ್ ಆಗಿ ಕೊಟ್ಟಿದ್ಯಾ ಅಂದ್ರೆ ನಿನ್ ಮನ್ಸಲ್ಲಿ ನಾನು ಇದ್ದೀನಿ ಅಂತ ಅರ್ಥ. ಐ ಆಮ್ ವೆರಿ ಲಕ್ಕಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಅಜಯ್. ಹೇಗಾದ್ರೂ ಮಾಡಿ ಅಜಯ್ಗೆ ನನ್ ಮನ್ಸಲ್ಲಿರೋ ವಿಷಯನ ಹೇಳಲೇಬೇಕು. ಲೇಟ್ ಮಾಡಿದಷ್ಟು ಭಯ ಜಾಸ್ತಿ ಆಗುತ್ತೆ. ಎಲ್ರೂ ಬೇಗ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡೋಣ, ಏನಂತೀರಾ? ಹಲೋ, ಚೆನ್ನಾಗಿದ್ದೀನೋ ಮರಿ? ಡ್ಯಾಡ್, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ? ಅದ್ ಬೇರೆ ಬಲವಂತ ಮಾಡಿ ಫ್ರೆಂಡ್ಸ್ನ ಮುಂಚೆನೆ ಕಳ್ಸಿದ್ದೀರಾ. ನಾನೇನ್ ಚಿಕ್ಕ ಮಗುನಾ? ಹಾಗಲ್ಲಪ್ಪ, ಅವರೆಲ್ಲ ನಿನ್ ಜೊತೆಗಿದ್ರೆ ನಿನ್ ಬೇಜಾರ್ ಕಳೆಯಲ್ವಾ, ಅದಕ್ಕೆ. ಡ್ಯಾಡ್, ನಾನೇನು ಒಬ್ಬನೇ ಇಲ್ವಲ್ಲ. ಗಿರಿ ಮತ್ತೆ ವಿಶ್ವ ಇಬ್ರು ನನ್ನ ಜೊತೆಗೆ ಇದ್ದಾರೆ. ಡ್ಯಾಡ್, ನಿಮ್ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ಬಟ್ ನೀವು ಅನ್ಕೊಂಡಂಗೆ ಇಲ್ಲೇನೂ ಇಲ್ಲ. ನನ್ನ ಚಿಂತೆ ಬಿಡಿ, ನೀವು ಆರಾಮಾಗಿರಿ. ಆಮೇಲೆ ಡ್ಯಾಡ್, ನನ್ನ ಕಾಂಪಿಟೇಷನ್ ಹೊತ್ತಿಗೆ ನೀವು ನನ್ನ ಜೊತೆಗಿರ್ಬೇಕು. ಏಯ್, ನಾನು ಅದನ್ನ ಮಿಸ್ ಮಾಡ್ಕೋತೀನೇನೋ? ನನ್ನ ಮಗನ ಕನಸು ನನಸಾಗ್ತಾ ಇದೆ. ನೀನ್ ವಿನಿಂಗ್ ಅವಾರ್ಡ್ ತಗೊಳ್ಳೋದನ್ನ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ ಡ್ಯಾಡ್, ಬಾಯ್. ಬಾಯ್ ಬಾಯ್. ಹಲೋ ಹಲೋ ಹಲೋ, ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಏನ್ ಅನ್ಕೊಂಡಿದ್ದೀರಾ? ಮನೆ ಅಂತಾನೆ ಅನ್ಕೊಂಡಿದ್ದೀವಿ. ಯಾಕೆ ಸರ್, ಏನಾಯ್ತು? ಯಾಕೆ ಏನು ಅಂತ ನನ್ನ ನೀನು ಕ್ವಶನ್ ಕೇಳ್ಬೇಡ. ಆವಾಗಿಂದ ದಬ 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 ಅಂತ ಶಬ್ದ ಬರ್ತಾ ಇದೆ. ಮನೆ ಬರೀ ಅಳ್ಳಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಾಗಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಪ್ರಾಕ್ಟೀಸ್? ಏನ್ ಸರ್, ಇಷ್ಟು ದಿನದಿಂದ ನಾವು ಮಾಡ್ತಾ ಇದೀವಿ, ನೀವು ನೋಡ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ಲದೆ ಇರೋಂಥದ್ದೇನಿದೆ? ಯಾವ್ದೋ ಹುಡುಗಿ ಬರ್ತಾ ಇತ್ತಲ್ಲ, ಅದರಿಂದ ನಂಬ್ಕೊಂಡ್ಬಿಟ್ರ. ಪ್ರಾಕ್ಟೀಸ್ ಮಾಡಿ ರಿಹರ್ಸ್ ಮಾಡಕ್ಕೆ ಅದೇನು ಸ್ಪೋರ್ಟ್ಸ್? ಅದು ಒಂಥರ ಸ್ಪೋರ್ಟ್ಸ್ ಇದ್ದಂಗೆ ಸರ್. ನಾವ್ ಯಾವಾಗ್ಲೂ ಯಾವುದೇ ವಿಷಯಕ್ಕೆ ಪಕ್ಕ ರಿಹರ್ಸಲ್ಸ್, ನೀಟ್ ಪ್ರಾಕ್ಟೀಸ್ ಇಲ್ಲದೆ ಪ್ರಾಕ್ಟಿಕಲ್ ಆಗಿ ಹೋಗೋದೇ ಇಲ್ಲ. ಆಮೇಲೆ ಮುಂದೆ ನಮಗೆ ಕಷ್ಟ ಅಲ್ವಾ ಸರ್? ಆಹಾ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬೇಗ ಔಟ್ ಆಗ್ಬಿಡ್ತೀನಿ ಅಂತ ಭಯನಾ? ಎಸ್ ಸರ್, ಅದಕ್ಕೆ ಚಾನ್ಸ್ ಸಿಕ್ಕಾಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಎಲ್ರು ಬೆವ್ರು ಕಿತ್ತು ಸುಸ್ತಾಗೋವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸರ್, ಪ್ರಾಕ್ಟೀಸ್ ಮಾಡಬೇಕು, ಲೇಟ್ ಆಗ್ತಾ ಇದೆ. ಬಾಯ್, ಬೇಜಾರು ಮಾಡ್ಕೊಬೇಡಿ. ಆಹಾ, ಇಷ್ಟು ಓಪನ್ ಆಗಿ ಮಾನ ಮರ್ಯಾದೆ ಇಲ್ದೆ ಎಲ್ಲ ನನ್ನ ಹತ್ರ ಹೇಳ್ಕೊಂತಾವನೆ ಅಂದ್ರೆ ಇಲ್ಲಿ ಏನೋ ಕಸಾಮಾಸ ನಡೀತಾ ಇದೆ. ಹೆಂಗಾರು ಮಾಡಿ ಅಡ್ಕೈಸ್ಕೊಂಡು ಅಡ್ಡಿಂಗ್ ಡಂಗ್ ಮಾಡ್ಬಿಡ್ಬೇಕು. ಹಲೋ, ಏನ್ ಸರ್? ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ನನ್ನನ್ನು ನಿಮ್ಮ ಆಟಕ್ಕೆ ಸೇರ್ಸ್ಕೊತೀರಾ? ಐ ಲೈಕ್ ಯು ಸ್ಪಿರಿಟ್, ಬಟ್ ಅದಕ್ಕೆ ಅಂತ ಒಂದು ಏಜ್ ಅಂತ ಇರುತ್ತೆ. ಅದಕ್ಕೆ ಸಿಕ್ಕಾಪಡೆ ಎನರ್ಜಿ ಬೇಕು. ಅದು ಈ ವಯಸ್ಸಲ್ಲಿ ನಿಮ್ ಕೈಯಲ್ಲಿ. ಹಲೋ, ಐ ಆಮ್ ಆಲ್ಸೋ ಎನರ್ಜೆಟಿಕಲ್ ಯಂಗ್ ಪರ್ಸನ್. ಇನ್ನು ಮದುವೆ ಆಗದೆ ಇರೋ ಬ್ಯಾಚುಲರ್. ಬೆಳಿಗ್ಗೆ ಸಾಯಂಕಾಲ ಯೋಗ ಮಾಡಿ ಮೈನ ಫಿಟ್ ಆಗಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್, ಅದಕ್ಕೆಲ್ಲ ಜಿಮ್ ಯೋಗ ಮಾಡಿದ್ರೆ ಯೂಸ್ ಇಲ್ಲ ಸರ್. ಬೇಸಿಕ್ ಕಲಿಯಕ್ಕೆ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಾ? ಎಕ್ಸು ಭೋಗ ಮಾಡಕ್ಕೆ ಸ್ಕೂಲ್ಗೆ ಬೇರೆ ಹೋಗ್ಬೇಕು ಅಂತಾರಲ್ಲಪ್ಪ. ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅದು ಎಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ, ಅರ್ಧ ಭಾಗ ನಂದು 100 ರೂಪೀಸ್ ಟಿಪ್ಸ್ ಕೊಟ್ಬಿಡ್ತೀನಿ. ಏನಂತ ಅವನಿಗೆ ಅವಾಗ್ಲಿಂದ ತಲೆ ತಿಂತಾ ಇದ್ದಾನೆ? ಅದು ನಾನು ಬಂದು ನಿಮ್ ಗ್ಯಾಂಗಿಗೆ ಜಾಯ್ನ್ ಆಗ್ತೀನಿ ಅಂತ ಅವ್ರೆ. ಇಲ್ಲಿ ನಮ್ ಲೈಫ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಇನ್ನು ಅವ್ನು ಬಂದ್ರೆ ನಮ್ ತಲೆ ಮೇಲೆ ಕುತ್ಕೋಬೇಕಷ್ಟೇ. ಕಳ್ಸಿ ಆಚಾಗ್ಲೇ.
ಹೆಂಗಾರು ಮಾಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್ ಆಗಲ್ಲ ಸರ್, ಆಗಲ್ಲ ನಿಮ್ದು ಆದ್ಮೇಲೆ ಸರ್, ಇಲ್ಲ ಸರ್, ಆಗಲ್ಲ. ಅಯ್ಯೋ ನನ್ನ ಮಕ್ಳು ಬಿಟ್ಕೊಡಲ್ಲ ಅಂತವ್ರಲ್ಲಪ್ಪ. ಹೆಂಗಾದ್ರೂ ಮಾಡಿ ಈ ಗ್ಯಾಂಗಿಗೆ ಜಾಯಿನ್ ಆಗ್ಲೇಬೇಕು. ಏಯ್ ಯಾರೋ ಅದು ಅಷ್ಟೊಂದು ತಲೆ ತಿಂತಾ ಇದಾರೆ? ಅವನ್ ಕಣೋ ನಮ್ಮ ಅಪಾರ್ಟ್ಮೆಂಟ್ ಸೆಕ್ರೆಟರಿ. ಜಾಮೆಟ್ರಿ ಬಾಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗಕ್ ಹೇಳಲ್ಲ ಅವ್ನ್ಗಳು ಪ್ರಾಕ್ಟೀಸು ಮಾಡಕ್ ಬಿಡಲ್ವಲ್ವಾ? ಅಲ್ವಾ? ಸರಿ, ಯಾವ ಕಾರ್ಡ್ ಇದು? ಸ್ವಲ್ಪ ಓವರ್ ಆಯ್ತು ಕಣೋ ಇವಂದು. ಏ ನೀನಿರು, ಇವತ್ತು ಅವ್ನ ಗ್ರಹಚಾರ ನಾನ್ ಬಿಡಿಸ್ತೀನಿ. ಲೋ ಕೂದಲು ಬೇರೆ ಬಿಟ್ಕೊಂಡು ಹೋಗ್ತಾವಳೆ, ದೆವ್ವಾಗಿವ ಅನ್ಕೊಂಡು ನೆಗದ್ ಬಿದ್ದು ಹೋಗ್ತಾನೋ. ಬಿಡ. ಯಾವತ್ತೂ ಇವಳ ನೋಡೇ ಇಲ್ವಲ್ಲ. ಯಾರು ನೀನ್? ಯಾರು? ನಾನ್ ಯಾರಾದ್ರೆ ನಿನಗೇನು? ನಿನಗೆ ಯಾರು ಬೇಕು ಅದನ್ ಮೊದ್ಲು ಹೇಳು. ಅಜಯ್. ಹೆಸರು ನಾಗವಲಿ. ಅಂಜಲಿ. ಅಂಜಲಿ. ಲೋ ಅಜಯ್, ಯಾರೋ ಅಂಜಲಿ ಅಂತೆ ನೋಡೋ. ಇವಳಾಗ ಬರಕ್ ಹೋದ್ಲು. ಹಾಯ್ ಬಾಸ್. ಏಯ್, ಅಷ್ಟ್ ಹೇಳಿದ್ಮೇಲೆ ಮತ್ತೆ ಯಾಕೆ ಬಂದೆ ನೀನು? ಹಾ, ಅದು ನಾನು ನೋಡು, ನಿಂಗೆ ಫ್ರೀಡಮ್ ಕೊಟ್ಟಾಯ್ತು. ನಿನ್ ಪಾಡಿ ನೀನ್ ಹೋಗಿ ಕಾಲೇಜಲ್ಲಿ ಓದ್ಕೊಂತ ಹೇಳಿಲ್ವಾ? ಮತ್ತೆ ಬರಬೇಡ, ಹೊರಡು ಹೊರಡು. ಯಾಕೆ ಹೀಗ್ ಮಾತಾಡ್ತಾ ಇದ್ದಾರೆ? ನನ್ನನ್ನ ಯಾಕೆ ಬರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ? ಆ ಹುಡುಗಿ ಯಾರು? ಇಷ್ಟು ದಿವಸ ಇಲ್ದೇ ಇರೋಳು ಈಗ ದಿಢೀರ್ ಅಂತ ಎಲ್ಲಿಂದ ಬಂದ್ಲು? ಅಜಯ್ನ ಹೋಗು ಬಾರು ಅಂತ ಕರೆಯೋಷ್ಟು ಕ್ಲೋಸಾ? ಯಾಕಂಜು ಈ ನಡುವೆ ಒಂಥರ ಇದೆಯಾ? ಏನಾಯ್ತೆ? ಮತ್ತೆ ಏನಾದ್ರೂ ಆ ಸ್ಲಮ್ಮನ್ ಜಬನ್ ಕಾಟ ಕೊಟ್ನಾ? ಇಲ್ಲ ಕಣೆ, ಹಾಗೇನೂ ಇಲ್ಲ. ಮತ್ತ್ಯಾಕೆ ಒಂಥರ ಇದೆಯಾ? ಅಂಜು, ಅಂಜು ಏನಾಯ್ತಂಜು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನೋಡಂಜು, ಹುಡುಗರಲ್ಲಿ 2 ಟೈಪ್ ಇರ್ತಾರೆ. ಒಂದು, ಲವ್ ಆಗಿದ ತಕ್ಷಣ ಹಿಂದೋ ಮುಂದೋ ಯೋಚನೆ ಮಾಡದೆ ಪ್ರಪೋಸ್ ಮಾಡ್ಬಿಡ್ತಾರೆ. ಇನ್ನೊಂದು ಟೈಪ್ ಹುಡುಗರು ಲವ್ ಆದ್ರೂ ಅದನ್ನ ಹೇಳ್ಕೊಳ್ದೆ ಹುಡುಗಿಯರೇ ಪ್ರಪೋಸ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಿರ್ತಾರೆ. ಲೈಕ್ ನೀನ್ ಅಜಯ್ ತರ. ಹೌದೇನೆ? ಹಾಗಾದ್ರೆ ಅವನು ನನ್ನ ಲವ್ ಮಾಡ್ತಾನಲ್ವಾ? ಮತ್ತೆ ಯಾಕೆ ಬಂದೆ? ಇನ್ಮೇಲೆ ಹೀಗೆಲ್ಲ ಬರ್ಬೇಡ ಅಂತ ಏನೇನೋ ಹೇಳ್ಬಿಟ್ಟ. ಏಯ್, ಎಲ್ಲಾ ಹುಡುಗರು ತಮ್ಮ ಫ್ರೆಂಡ್ಸ್ ಜೊತೆಲಿ ಇರ್ಬೇಕಾದ್ರೆ ಎಲ್ಲಿ ತಮ್ಮ ಲವ್ ವಿಷಯ ಲೀಕ್ ಆಗುತ್ತೋ ಅಂತ ಹಾಗೆ ಮಾಡೋದು. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮೊದ್ಲು ನಿನ್ ಲವ್ ವಿಷಯನ ಅವನ ಹತ್ರ ಹೇಳ್ಬಿಡು. ಅಯ್ಯೋ ನಾನಾ? ನಾನಾ? ನೀನ್ ಯಾಕೆ ಹೀಗೆ ಎದುರ್ಕೋತೀಯಾ? ನೀನ್ ಪ್ರಪೋಸ್ ಮಾಡ್ಲಿ ಅಂತ ಅವನು ಪ್ರಪೋಸ್ ಮಾಡ್ಲಿ ಅಂತ ನೀನು. ನೀವಿಬ್ರು ಹೀಗೆ ಕೂತಿದ್ರೆ ಸಚಿನ್ ತರ ಧೋನಿನು ರಿಟೈರ್ಡ್ ಆಗ್ಬಿಡ್ತಾನೆ. ನಡಿ ಬೇಗ ಹೇಳುವಂತ ನೀನ್ ಲವ್ ಮ್ಯಾಟ್ರನ್ನ. ಆಹಾ, ಅಂಜಲಿ ಬಂದ್ಲು. ಎಷ್ಟು ದಿವಸ ಆಗಿತ್ತು ಇವಳು ಫೇಸ್ ನೋಡಿ. ಏಯ್, ಬರ್ಬೇಡ ಅಂತ ಹೇಳಿಲ್ಲ ನಿನಗೆ? ಜೊತೆಗೆ ಬಾಲನ್ ಬೇರೆ ಕಟ್ಕೊಂಡ್ ಬಂದಿದ್ಯಾ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅದು ಅಂಜಲಿ ನಿಮ್ ಜೊತೆ ಮಾತಾಡ್ಬೇಕು ಅಂದ್ಲು. ನನ್ನ ಹತ್ರ ಮಾತಾಡೋಂಥದ್ದು ಇಲ್ಲ, ನೀನು ಅವಳ ಪರವಾಗಿ ಮಾತಾಡೋಂಥದ್ದು ಏನೂ ಇಲ್ಲ. ಅವಳ ID ಕಾರ್ಡ್ ಕೊಟ್ಟಾಯ್ತು, ಅಗ್ರಿಮೆಂಟು ಹರಿದಾಕಿದ್ದೀನಿ, ಜೊತೆಗೆ ಓಡಾಡಿದ್ದು ಕಾಸು ಕೊಟ್ಟಿದ್ದೀನಿ. ಈ ಥರ ಓದೋದು ಬಿಟ್ಟು ಕಾಲೇಜಿಗೆ ಬಂಕ್ ಹಾಕಿ ನನ್ನ ಹಿಂದೆ ಬರೋದಾಗ್ಲಿ, ನನ್ನ ಬಗ್ಗೆ ಮಾತಾಡೋಂಥ ಟಾಪಿಕ್ಕು ಏನಿಲ್ಲ. ಇದೇ ಲಾಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಇಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಬೀದಿ ಸುತ್ತದ್ ಬಿಟ್ಬಿಟ್ಟು ಮನೆಗೆ ಹೋಗಿ ನೆಟ್ಟು ಓದ್ಕೊಳ್ಳಿ. ಸಮಾಧಾನ ಮಾಡ್ಕೊ. ಏ ಅಜಯ್, ಯಾಕೋ ಪಾಪ ಅವಳು ನಂಗೆ ಬೈದೆ ನೀನು? ಏನೋ ಪರಿಚಯ ಅಂತ ಮಾತಾಡ್ಸಕ್ ಬಂದಿರ್ಬೋದಪ್ಪ. ಅದೇ ಹಾ, ಪಾಪ ತುಂಬಾ ಹರ್ಟ್ ಆಗ್ಬಿಟ್ಲು ಅನ್ಸುತ್ತೆ. ಹರ್ಟ್ ಆಗ್ಲಿ ಬಿಡು, ಅಟ್ಲೀಸ್ಟ್ ಅದರಿಂದ ಆದ್ರೂ ನನ್ನ ಹಿಂದೆ ಬರೋದ್ ಬಿಡ್ತಾಳೆ. ಯಾಕೆ ಅವಳಿಗೆ ಯಾಕೆ ಹರ್ಟ್ ಆಗ್ಬೇಕು? ನೋಡು, ನಾನ್ ಡಿಸ್ಟರ್ಬ್ ಆದಂಗೆ ಅವಳು ಡಿಸ್ಟರ್ಬ್ ಆದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಡ್ಬಿಡ್ತಾಳೆ. ಹಾಗಾಗಬಾರ್ದು ಅಂತಾನೆ. ಅಜಯ್,
ಡಿಸ್ಟರ್ಬ್ ಆಗಿರೋದು ಅವಳಲ್ಲ ನಿನ್ ಮನ್ಸು. ಓಹೋ ಅದಕ್ಕೆ ನಾ ಸಾಹೇಬ್ರು ಹಿಂಗಾಡ್ತಾ ಇರೋದು. ಸರಿನಪ್ಪ, ಇವಾಗ ಅವಳು ನಿನ್ನ ಹತ್ರಕ್ ಬಂದು ಐ ಲವ್ ಯು ಅಂತಂದು ಅಂತ ಇಟ್ಕೋ. ಅರೆ ಸುಮ್ಮನೆ ಹಂಗ ಅನ್ಲು ತಿಟ್ಕೋ, ಅವಾಗ ಏನ್ ಮಾಡ್ತೀಯಾ? ನನ್ನ ಲೈಫಲ್ಲಿ ಸ್ವಾತಿಗಲ್ದೆ ಬೇರೆ ಯಾರಿಗೂ ಜಾಗ ಇಲ್ಲ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಸ್ವಾತಿನ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಯವಿಟ್ಟು ನೀವು ಮರೆಸೋ ಪ್ರಯತ್ನ ಮಾಡಬೇಡಿ. ಇವತ್ತು ಇವಳು, ನಾಳೆ ಇನ್ನೊಬ್ಳು, ನಾಡಿದ್ದು ಮತ್ತೊಬ್ಳು ಅನ್ನೋ ಜಯಮಾನ ನನ್ನಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಮತ್ತೆ ಇಂಥ ಮಾತು ಮಾತಾಡಬೇಡಿ. ಹಾಗಲ್ವಾ ಅಜಯ್? ಕೆಲ್ಸಕ್ಕೆ ಬರದೇ ಇರೋ ವಿಷಯ ಮಾತಾಡೋದಾದ್ರೆ ದಯವಿಟ್ಟು ತಾವೆಲ್ಲ ಹೇಳ್ಕೊಂಬೋದು ಕೇಳಿದೆ.